ಕನ್ನಡ ಸಾರಸ್ವತ ಲೋಕದ ಎಲ್ಲ ಕಲಾಭಿಮಾನಿಗಳಿಗೆ ಹಾಗೂ ಕಾವ್ಯಾಭಿಮಾನಿಗಳಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈ ವಿಡಿಯೋದ ಮುಖಾಂತರ ನಾನು ಕನ್ನಡ ನಾಡಿನ ನಮ್ಮೆಲ್ಲರ ಹೆಮ್ಮೆಯ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಇದೇ ಜೂನ್ 23ಕ್ಕೆ ಅವರು ತಮ್ಮ 76 ವಸಂತಗಳನ್ನು ಪೂರೈಸಿ ಸಂಭ್ರಮದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವ ಈ ಸಂದರ್ಭದಲ್ಲಿ ಅವರ ಬದುಕು ಬರಹಗಳನ್ನು ಕುರಿತ ಒಂದು ಸಮೀಕ್ಷೆ ರೂಪದ ನುಡಿನಮನವನ್ನು ನಾನು ಈ ವಿಡಿಯೋದ ಮುಖಾಂತರ ಸಲ್ಲಿಸ್ತಾ ಇದ್ದೇನೆ. ಎಚ್.ಎಸ್.ವಿ. ಅವರು ಜನಿಸಿದ್ದು 1944ರಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೋದಿಗೆರೆ ಎಂಬ ಸಣ್ಣ ಹಳ್ಳಿಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ 30 ವರ್ಷಗಳ ಕಾಲ ಗ್ರಾಮ ಜೀವನ ನಡೆಸಿ 1973ರಲ್ಲಿ ಬೆಂಗಳೂರಿನ ಸೇಂಟ್ ಜೋಸೆಫ್ಸ್ ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನೇಮಕಗೊಂಡು 27 ವರ್ಷಗಳ ಕಾಲ ಅಧ್ಯಾಪನ ವೃತ್ತಿಯನ್ನು ಕೈಗೊಂಡು 2000ನೇ ಇಸ್ವಿಯಲ್ಲಿ ನಿವೃತ್ತರಾದವರು. ಈಗ ಬೆಂಗಳೂರಿನಲ್ಲಿ ನೆಲೆಸಿ ನವತರುಣರಂತೆ ಭತ್ತದ ಸೃಜನಶೀಲ ಉತ್ಸಾಹದಿಂದ ಇಂದಿಗೂ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಿರುವ ಎಚ್.ಎಸ್.ವಿ. ಅವರ ಸೃಜನಶೀಲ ಪ್ರತಿಭೆ ಬಹುಮುಖಿಯಾದದ್ದು. ಅದರ ಹಿಂದಿನ ಪ್ರೇರಣೆ ಪ್ರಭಾವಗಳಾಗಿ ಅವರು ಬಾಲ್ಯದಿಂದಲೂ ಕಂಡುಂಡ ಯಕ್ಷಗಾನ, ಬಯಲಾಟದಂತಹ ರಂಗಪ್ರದರ್ಶನಗಳು ಗಾಢವಾಗಿ ಪ್ರಭಾವಿಸಿವೆ. ಬಾಲ್ಯದಲ್ಲೇ ತಮಗೊದಗಿ ಬಂದ ಕುಮಾರವ್ಯಾಸ, ಪುರಂದರದಾಸ, ಲಕ್ಷ್ಮೀಶ ಮೊದಲಾದ ಕೃತಿಗಳೊಂದಿಗಿನ ನಿಕಟ ಸಂಪರ್ಕ ಮುಂದೆ ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಸಾಹಿತ್ಯ ಪರಂಪರೆಗಳೊಂದಿಗೆ ನಡೆಸಲಾದ ಅಧ್ಯಯನ, ಅಧ್ಯಾಪನ, ಅನುಸಂಧಾನದ ಫಲವಾಗಿ ಅವರಿಂದ ವೈವಿಧ್ಯಮಯ ಕೃತಿಗಳು ಹೊರಬಂದಿವೆ. ಎಚ್.ಎಸ್.ವಿ. ಅವರ ಕಾವ್ಯ ಪ್ರತಿಭೆ ಎಷ್ಟು ಪ್ರಜ್ವಲವಾದದ್ದು ಎಂದರೆ ಅದು ಅವರ ಉಳಿದೆಲ್ಲ ಬಹುಮುಖಿಯಾದ ಅವರ ಸಾಧನೆಯನ್ನ ಮಸುಕು ಮಾಡುವಷ್ಟು. ಹಾಗಾಗಿಯೇ ಕವಿಯಾಗಿ, ಗೀತ ರಚನಕಾರರಾಗಿ ಅವರನ್ನ ಸಾರಸ್ವತ ಲೋಕ ಗುರುತಿಸಿರುವಷ್ಟು ಬೇರೆ ಕ್ಷೇತ್ರ ಹಾಗೂ ಪ್ರಕಾರಗಳಲ್ಲಿ ವ್ಯಕ್ತವಾದ ಅವರ ಪ್ರತಿಭಾ ವಿಲಾಸವನ್ನು ಗುರುತಿಸಲಾಗಲಿಲ್ಲ ಎನ್ನಿಸುತ್ತದೆ. ಅವರು ಹೇಗೆ ಜನಪ್ರಿಯ ಹಾಗೂ ಜನಪ್ರೀತಿಯ ಕವಿಯೋ ಹಾಗೆಯೇ ಅವರು ವಿದ್ಯಾರ್ಥಿ ಪ್ರಿಯ ಕನ್ನಡ ಪ್ರಾಧ್ಯಾಪಕರಾಗಿದ್ದವರು. ಸೇಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ ತಮ್ಮ 27 ವರ್ಷಗಳ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಪ್ರೀತಿ, ಆಕರ್ಷಣೆ ಉಂಟಾಗುವಂತೆ ಬೋಧಿಸುತ್ತಿದ್ದರಲ್ಲದೆ ಅವರಲ್ಲಿನ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಅಂತರ ಕಾಲೇಜು ಸ್ಪರ್ಧೆಗಳಿಗೆ ಸಜ್ಜುಗೊಳಿಸಿದವರು. ಕಾಲೇಜಿನಲ್ಲಿ ಕನ್ನಡ ಸಂಘ ಕಟ್ಟಿ ಪುಸ್ತಕ ಪ್ರಕಟಿಸಿದವರು. ಇವರ ಗರಡಿಯಲ್ಲಿ ಪಳಗಿದ 100 ಶಿಷ್ಯರು ದೇಶ ವಿದೇಶಗಳಲ್ಲಿ ನೆಲೆಸಿ ವಿವಿಧ ರಂಗಗಳಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಅಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ನಟರಾದ ನಮ್ಮ ಪ್ರಕಾಶ್ ರೈ ಕೂಡ ಒಬ್ಬರು. ತಮ್ಮ ಪ್ರತಿ ಹಂತದ ಸಾಧನೆಯ ಹಿಂದೆ ಎಚ್.ಎಸ್.ವಿ. ಮೇಷ್ಟ್ರಿದ್ದಾರೆ ಎಂದು ಅವರು ಸದಾ ಸ್ಮರಿಸುವುದನ್ನು ನಾವು ಇಂದಿಗೂ ಸಹ ಕೇಳಬಹುದಾಗಿದೆ. ಎಚ್.ಎಸ್.ವಿ. ಅವರು ಒಬ್ಬ ಮೇಷ್ಟ್ರಾಗಿ ಗಳಿಸಿದ ಹಾಗೂ ಸಾರ್ಥಕತೆಗೆ ಅವರು 2000ನೇ ಇಸ್ವಿಯಲ್ಲಿ ವೃತ್ತಿ ಬದುಕಿನಿಂದ ನಿವೃತ್ತರಾದಾಗ ಅವರ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ತಮ್ಮ ನೆಚ್ಚಿನ ಗುರುವಿಗೆ ಗುರು ಕಾಣಿಕೆಯಾಗಿ 1 ಲಕ್ಷ ರೂಪಾಯಿಗಳ ಉಡುಗೊರೆಯನ್ನು ನೀಡಿ ಅಭಿನಂದಿಸಿದ್ದು. ಎಚ್.ಎಸ್.ವಿ. ಅದನ್ನು ಬಳಸಿದ ರೀತಿಯಂತೂ ಅವರಿಗೆ ಅವರ ವಿದ್ಯಾರ್ಥಿಗಳ ಮೇಲಿದ್ದ ಪ್ರತಿಭೆಯನ್ನ ಅಭಿವ್ಯಕ್ತಪಡಿಸಿದ ರೀತಿಗೆ ದ್ಯೋತಕವಾಗಿದೆ. ಆ ಹಣವನ್ನ ಬ್ಯಾಂಕಿನಲ್ಲಿ ಠೇವಣಿ ಇರಿಸಿ ಅದರಿಂದ ಬಂದ ಬಡ್ಡಿಯ ಹಣದಲ್ಲಿ ಎಚ್.ಎಸ್.ವಿ. ತಮ್ಮ ಹಳೆಯ ವಿದ್ಯಾರ್ಥಿಗಳು ಬರೆದ ಸಾಹಿತ್ಯ ಕೃತಿಗಳನ್ನು ಇಂದಿಗೂ ಪ್ರಕಟಿಸುತ್ತಾ ಬಂದಿದ್ದಾರೆ. 2010ರಲ್ಲಿ ಅಭ್ಯಾಸ ಎಂಬ ಬಳಗ ಕಟ್ಟಿದ ಇವರು ರಾಜಶೇಖರ ಮಾಳೂರರ ಸಂಚಾಲಕತ್ವದಲ್ಲಿ ಪ್ರತಿ ತಿಂಗಳು ಅದರ ಸದಸ್ಯರಿಗೆ ಸಾಹಿತ್ಯದ ಪಾಠ ಮಾಡುವ ಮಾಸ್ತರಿಕೆಯನ್ನು ಕೂಡ ಮುಂದುವರಿಸಿದ್ದಾರೆ. ಕವಿಯಾಗಿ ಎಚ್.ಎಸ್.ವಿ. ಅವರು ಗಳಿಸಿದ ಖ್ಯಾತಿ, ಕಾವ್ಯ ರಸಿಕರ ಪ್ರೀತಿ ಅಪಾರವಾದದ್ದು. 1968ರಲ್ಲಿ ಪ್ರಕಟವಾದ ಅವರ ಪರಿವೃತ್ತ ಕವಿತಾ ಸಂಕಲನದಿಂದ ಹಿಡಿದು 2017ರಲ್ಲಿ ಪ್ರಕಟವಾದ ಋಗ್ವೇದ ಸ್ಮರಣದವರೆಗೆ ಸುಮಾರು 35 ಕಾವ್ಯ ಕೃತಿಗಳನ್ನು ಎಚ್.ಎಸ್.ವಿ. ಪ್ರಕಟಿಸಿದ್ದಾರೆ. ಇದರಲ್ಲಿ ಮಕ್ಕಳ ಕವಿತಾ ಸಂಕಲನಗಳು, ವಿಮುಕ್ತಿ ಎಂಬ ಖಂಡಕಾವ್ಯ, ಕುಮಾರವ್ಯಾಸ ಕಥಾಂತರ, ಪಂಪನ ವಿಕ್ರಮಾರ್ಜುನ ವಿಜಯಕ್ಕೆ ತಾವೇ ಬರೆದ ತಿಳಿಗನ್ನಡ ಅವತರಣಿಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ಪಡೆದ ಕಾಳಿದಾಸ ಕವಿಯ ಋತು ಸಂಹಾರವನ್ನು ಕುರಿತು ಮಾಡಿದ ಅನುವಾದ ಕೃತಿ ಋತುವಿಲಾಸ, ವಾಲ್ಮೀಕಿ ರಾಮಾಯಣವನ್ನು ಸಂಕ್ಷಿಪ್ತವಾಗಿ
ತಿರುಳುಗನ್ನಡದ ಚೌಪದಿಯಲ್ಲಿ ಕಟ್ಟಿಕೊಟ್ಟ ಶ್ರೀರಾಮಾಯಣವೆಂಬ ಮಹಾಕಾವ್ಯವು, ಋಗ್ವೇದದ ರುಕ್ಕುಗಳನ್ನು ತಿಳಿಗನ್ನಡದಲ್ಲಿ ಅನುವಾದಿಸಿಕೊಟ್ಟ ಋಗ್ವೇದ ಸ್ಫುರಣ ಕೃತಿಯೂ ಕೂಡ ಸೇರಿವೆ. ಇವೆಲ್ಲವನ್ನು ಅವಲೋಕಿಸಿದಾಗ HSV ಅವರಿಗಿರುವ ಕನ್ನಡ, ಸಂಸ್ಕೃತ ಅಥವಾ ಭಾರತೀಯ ಕಾವ್ಯ ಪರಂಪರೆಗಳ ಜೊತೆಗಿರುವ ವ್ಯಾಪಕವಾದ ಅರಿವು, ಅಧ್ಯಯನ ಹಾಗೂ ಅನುಸಂಧಾನಗಳ ವ್ಯಾಪ್ತಿ ಎಷ್ಟು ವಿಸ್ತಾರವಾದದ್ದು ಎಂಬುದು ಅವರಿಗೆ ಅರಿವಿಗೆ ಬರುತ್ತದೆ. ತಮ್ಮ ಕವಿತೆಯ ಮೂಲಕ ಪರಂಪರೆಯನ್ನು ಅರ್ಥಪೂರ್ಣವಾಗಿ ವರ್ತಮಾನಕ್ಕೆ ಒಗ್ಗಿಸಿಕೊಳ್ಳುವ ಕಲೆ HSV ಅವರಿಗೆ ಸಿದ್ಧಿಸಿದೆ. ಜೊತೆಗೆ ಮುಂದಿನ ತಲೆಮಾರಿಗೆ ಅದನ್ನು ಪರಿಣಾಮಕಾರಿಯಾಗಿ ತಲುಪಿಸಬಲ್ಲ ಕಲೆಯಲ್ಲೂ ಇವರು ಸಿದ್ಧಹಸ್ತರು. ಇದು ಕಾವ್ಯ ಪರಂಪರೆಗೂ ಅನ್ವಯಿಸುವ ಮಾತೇ ಆಗಿದೆ. ಪಂಪ, ಕುಮಾರವ್ಯಾಸ, ಪೂತಿನ, ಅಡಿಗರಾದಿಯಾಗಿ ಅವರ ಕಾವ್ಯದೊಂದಿಗೆ HSV ನಿರಂತರವಾಗಿ ಅನುಸಂಧಾನ ಮಾಡುತ್ತಾ ಬಂದಿದ್ದಾರೆ. ಭಾರತೀಯ ಸಾಹಿತ್ಯ ಪರಂಪರೆಯ ಕಾಳಿದಾಸ, ಪಾಶ್ಚಾತ್ಯ ಪರಂಪರೆಯ ವರ್ಡ್ಸ್ವರ್ತ್, ಎಲಿಯಟ್ ಅವರನ್ನು ಒಳಗೊಂಡಂತೆ ಅವರಿಗಿರುವ ವ್ಯಾಪಕವಾದ ಓದು ಮತ್ತು ಅನುಸಂಧಾನಗಳಿಂದ ಇದು ಸಾಧ್ಯವಾಗಿದೆ. HSV ಅವರ ಆಪ್ತ ಮಿತ್ರರಲ್ಲಿ ಒಬ್ಬರಾದ ಕವಿ ಬಿ ಲಕ್ಷ್ಮಣರಾವ್ ಅವರ ಮಾತಲ್ಲೇ ಹೇಳುವುದಾದರೆ, ಸತ್ವ ಮತ್ತು ಸಮೃದ್ಧಿ HSV ಸಾಹಿತ್ಯ ಕೃಷಿಯ ವೈಶಿಷ್ಟ್ಯ. ಈ ಕವಿ ಯಾವುದೇ ಒಂದು ಸಿದ್ಧಾಂತದ ಗೂಟಕ್ಕೆ ತಮ್ಮನ್ನು ಬಿಗಿದುಕೊಂಡವರಲ್ಲ. ಜೀವನದ ಎಲ್ಲ ಅನುಭವಗಳಿಗೆ ಮುಕ್ತವಾಗಿ ತೆರೆದುಕೊಂಡು ಅದರ ಸತ್ವವನ್ನ ಹೀರಿಯೇ ತಮ್ಮ ಕವಿತೆಯ ತಾತ್ವಿಕತೆಯನ್ನ ರೂಪಿಸಿಕೊಂಡವರು HSV ಅವರ ಗುರುಗಳು, ನಾಡು ಕಂಡ ಪ್ರತಿಭಾವಂತ ಕವಿಗಳಲ್ಲಿ ಒಬ್ಬರಾದ GS ಶಿವರುದ್ರಪ್ಪನವರು HSV ಅವರ ಕಾವ್ಯದ ಬಗ್ಗೆ ಆಡಿರುವ ಈ ಮುಂದಿನ ಮಾತುಗಳು ಅವರ ಕಾವ್ಯದ ಒಟ್ಟಂದವನ್ನ ಕಟ್ಟಿಕೊಡುತ್ತದೆ. ಆ ಮಾತುಗಳು ಹೀಗಿವೆ. ನವ್ಯ ಕಾವ್ಯದ ಆಡುಮಾತಿನ ಲಯವನ್ನ ಹೊಸ ರೀತಿಯ ಕಥನ ಕ್ರಮದಲ್ಲಿ ಬೆಳೆಸಿದ್ದು, ನಾದಮಯತೆ, ಚಿತ್ರಕ ಶಕ್ತಿ, ಭಾವಗೀತಾತ್ಮಕತೆಯನ್ನು ತುಂಬಿಕೊಂಡೂ ಆಡುಮಾತಿನ ಲಯ ಮತ್ತು ಸೊಗಸನ್ನ ಕೆಡದಂತೆ ಬಳಸುವ ಜಾಣ್ಮೆ ಅವರ ಕಾವ್ಯದ ಸೊಗಸನ್ನು ಹೆಚ್ಚಿಸಿವೆ ಎನ್ನುವುದು GS ಶಿವರುದ್ರಪ್ಪನವರ ಒಂದು ಸಮೀಕ್ಷೆ. ಅವರು ತಮ್ಮ ಕಾವ್ಯದ ಛಂದೋವಿನ್ಯಾಸಕ್ಕೆ, ಲಯಕ್ಕೆ ಚೌಪದಿ, ಷಟ್ಪದಿ, ಸುನೀತ ಮತ್ತು ಹಳೆಯ ಛಂದಸ್ಸಿನ ಪ್ರಾಸ, ಒಳಪ್ರಾಸಗಳನ್ನು ತಮ್ಮ ಕವಿತೆಗೆ ಬಳಸುವ ರೀತಿಯೇ ಕಾವ್ಯ ಪ್ರಯೋಗಗಳನ್ನು ಮಾಡುವ ಅಪ್ಪಟ ಕಾವ್ಯ ಕಸುಬುದಾರರು. ಪರಂಪರೆಯ ಸತ್ವವನ್ನು ಬಡಿದು ತನ್ನ ಇಷ್ಟ ದೇವತಾ ವಿಗ್ರಹಕ್ಕೆ ಒಗ್ಗಿಸುವ, ಸೋಸುವ, ಬಸಿಯುವ ಕಾವ್ಯತತ್ವದ ಅಪರಂಜಿ ವಿದ್ಯೆಯ ಅಸಲು ಕಸುಬುಗಾರಿಕೆಯನ್ನು HSV ಸಾಧಿಸಿಕೊಂಡಿದ್ದಾರೆ. HSV ಕವಿಯಾಗಿ ಪಡೆದ ಜನಪ್ರಿಯತೆ ಹಾಗೂ ಜನಪ್ರೀತಿಯ ಜೊತೆ ಅವರ ಭಾವಗೀತೆಗಳು, ಶಿಶುಪ್ರಾಶಗಳು, ಧಾರಾವಾಹಿಗಳು ಹಾಗೂ ಚಲನಚಿತ್ರಗಳಿಗೆ ಬರೆದ ಗೀತ ಸಾಹಿತ್ಯದ ಪಾಲು ಇದೆ. ಅವರು ಅವರದೇ ಕಾದಂಬರಿ ಚಿನ್ನಾರಿ ಮುತ್ತಕ್ಕೆ ಬರೆದ ಎಲ್ಲ ಹಾಡುಗಳು ಜನಪ್ರಿಯವಾದವು. ಅವರಿಗೆ ಅಪಾರ ಖ್ಯಾತಿಯ ಜೊತೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಆ ಸಿನಿಮಾ ಅವರಿಗೆ ತಂದುಕೊಟ್ಟಿತು. ಅವರು ಧಾರಾವಾಹಿಗಳಿಗೆ ಬರೆದ ಶೀರ್ಷಿಕೆ ಗೀತೆಗಳಂತೂ ಮನೆ ಮಾತಾಗಿ, ಹಾಡಾಗಿ ಗುನುಗುವಂತಿವೆ. ಅವರ ಶಿಶುಪ್ರಾಶಗಳು ಹೊಸ ಕಾಲದ ಮಕ್ಕಳ ಬಾಲ್ಯವನ್ನು ಸಂಭ್ರಮಿಸುವಂತೆ ಮಾಡಿವೆ. HSV ದೊಡ್ಡವರಿಗಾಗಿ ಬರೆದಷ್ಟೇ ಮುತುವರ್ಜಿಯಿಂದ ಮಕ್ಕಳ ಬಗ್ಗೆಯೂ ಬರೆದದ್ದು ಮತ್ತೊಂದು ವಿಶೇಷ. ಮಕ್ಕಳ ಸಾಹಿತ್ಯಕ್ಕೆ ಅವರು ಸಲ್ಲಿಸಿದ ಕೊಡುಗೆಯನ್ನ ಪರಿಗಣಿಸಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಸಮಗ್ರ ಬಾಲ ಸಾಹಿತ್ಯಕ್ಕೆ 2013ರಲ್ಲಿ ಸಂದಾಯವಾಗಿದೆ. ಹಕ್ಕಿ ಸಾಲು, ಎಲೆಗಳು ನೂರಾರು, ಹೂವಿನ ಶಾಲೆ, ಸೋನಿ ಪದ್ಯಗಳು, ಅಜ್ಜಿ ಕತೆ ಹೇಳು, ಬಾರೋ ಬಾರೋ ಮಳೆರಾಯ ಇವು HSV ಮಕ್ಕಳಿಗೆಂದೇ ಬರೆದ ಕವಿತಾ ಸಂಕಲನಗಳು. ಅಳಿಲು ರಾಮಾಯಣ ಮತ್ತು ಸುಣ್ಣದ ಸುತ್ತ ಎಂಬ ಮಕ್ಕಳ ನಾಟಕಗಳನ್ನು, ಅಮಾನುಷರು ಎಂಬ ಕೃತಿಯನ್ನು, ಕದಿರನ ಕೋಟೆ, ಅಗ್ನಿಮುಖಿ ಎಂಬ ಮಕ್ಕಳ ಕಾದಂಬರಿಗಳು, ಮಕ್ಕಳಿಗಾಗಿ ಅವರು ತಂದ ಗಿಲಿಗಿಲಿ ಗೆಜ್ಜೆ, ಚಕೋರಿ ಎಂಬ ಧ್ವನಿ ಸುರುಳಿಗಳು, ಕೊಟ್ರೇಶಿ ಕನಸು, ಒಂದೂರಲ್ಲಿ ಎಂಬ ಮಕ್ಕಳ ಚಲನಚಿತ್ರಗಳಿಗೆಂದೇ ಬರೆದ ಹಾಡುಗಳು ಇವನ್ನ ಕನ್ನಡಿಗರು ಎಂದು ಮರೆಯುವಂತೆಯೇ ಇಲ್ಲ. ಕನ್ನಡ ಸುಗಮ ಸಂಗೀತಕ್ಕೆ HSV ಅವರ ಕೊಡುಗೆಯು ಅಪಾರವಾಗಿದೆ. ಅವರ ಭಾವಗೀತೆಗಳು ಕನ್ನಡಿಗರ ಜನಮಾನಸದಲ್ಲಿ ಅಚ್ಚಳಿಯದಂತೆ ಇವೆ. ಅವರು 15-16 ಭಾವಗೀತೆಗಳ ಧ್ವನಿ ಸುರುಳಿಗಳನ್ನು ತಂದಿದ್ದಾರೆ. C. ಅಶ್ವಥ್, ಮೈಸೂರು ಅನಂತಸ್ವಾಮಿ, ಉಪಾಸನ ಮೋಹನ್ ಇಂತಹ ಪ್ರತಿಭಾವಂತ ಸಂಗೀತ ನಿರ್ದೇಶಕರ ಸಂಯೋಜನೆಯಲ್ಲಿ ಹೊರಬಂದಿವೆ. ಕರ್ನಾಟಕದಲ್ಲಿ ಸುಗಮ ಸಂಗೀತವನ್ನ ಒಂದು ಚಳುವಳಿಯಾಗಿ ಬೆಳೆಸಲು ದುಡಿದ C. ಅಶ್ವಥ್, ಮೈಸೂರು ಅನಂತಸ್ವಾಮಿ ಇವರೊಡನೆ ಹೆಗಲೇಣಿಯಾಗಿ ದುಡಿದವರಲ್ಲಿ HSV ಅವರ ಪಾಲು ಕೂಡ ಇದೆ ಎಂಬುದನ್ನು ಮರೆಯುವಂತಿಲ್ಲ. B.R. ಲಕ್ಷ್ಮಣರಾವ್, N.S. ಲಕ್ಷ್ಮೀನಾರಾಯಣ ಭಟ್ಟ, M.N. ವ್ಯಾಸರಾವ್ ಇಂತಹ ತಮ್ಮ ಗೆಳೆಯರ ಬಳಗದ
ಸುಗಮ ಸಂಗೀತ ಸೇವೆಯಲ್ಲಿ ಕನ್ನಡ ಸುಗಮ ಸಂಗೀತ ಸಂಪನ್ನವಾದದ್ದನ್ನು ಸ್ಮರಿಸದೆ ಇರೋದಕ್ಕೆ ಆಗುವುದೇ ಇಲ್ಲ. HSV ಕತೆ ಕಾದಂಬರಿಕಾರರಾಗಿ ಸಲ್ಲಿಸಿದ ಸೇವೆಯನ್ನಾಗಲಿ, ಅವರು ಬರೆದ ವಿಮರ್ಶಾ ಕೃತಿಗಳ ಬಗ್ಗೆ ಆಗಲಿ, ಕಾವ್ಯ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದಷ್ಟೇ ಕನ್ನಡ ನಾಟಕ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಯನ್ನು ಕನ್ನಡ ವಿಮರ್ಶೆ ಗುರುತಿಸದೇ ಇರುವುದು ಆಶ್ಚರ್ಯಕರವಾದ ಸಂಗತಿ. ತಾಪಿ ಮತ್ತು ವೇದಾವತಿ ನದಿಯಲ್ಲ ಎಂಬ ಈ ಎರಡೂ ಕಾದಂಬರಿಗಳು ಕವಿಯಾಗಿ HSV ಅವರು ಕಾವ್ಯಾತ್ಮಕವಾದ ಭಾಷೆಯಲ್ಲಿ ನಿರೂಪಿಸಿರುವ ಧ್ವನಿಪೂರ್ಣವಾದ ಕಾದಂಬರಿಗಳಾಗಿವೆ. ಬಾಣಸವಾಡಿಯ ಬೆಂಕಿ ಹಾಗೂ ಅವರ ಈವರೆಗಿನ ಸಮಗ್ರ ಕಥಾ ಸಂಪುಟವು ಪ್ರಕಟವಾಗಿದ್ದು, ಇವುಗಳ ಬಗ್ಗೆ ಇನ್ನು ಚರ್ಚೆಯಾಗದೇ ಇರುವುದು ಆಶ್ಚರ್ಯಕರವಾದ ಸಂಗತಿ. 12 ವಿಮರ್ಶಾ ಸಂಕಲನಗಳನ್ನು ಪ್ರಕಟಿಸಿರುವ HSV ಅವರ ಅಧ್ಯಯನದ ಅರಹನ್ನು ಈ ಸಂಕಲನಗಳಲ್ಲಿ ನಾವು ಕಾಣಬಹುದು. ಕನ್ನಡ ಸಾಹಿತ್ಯವನ್ನು ಒಳಗೊಂಡಂತೆ ಭಾರತೀಯ ಸಾಹಿತ್ಯದ ಬಗೆಗೆ ಅವರಿಗಿರುವ ವ್ಯಾಪಕವಾದ ಅಧ್ಯಯನದ ಆಳ, ಸಮತೂಕದ ವಿಮರ್ಶಾ ವಿವೇಕ, ತೌಲನಿಕ ಅಧ್ಯಯನದ ವಿಸ್ತಾರ, ವಿವಿಧ ವಿಮರ್ಶಾ ಸಿದ್ಧಾಂತಗಳನ್ನು ಕನ್ನಡದ ಸಂದರ್ಭದಲ್ಲಿ ಅಥವಾ ಕನ್ನಡದ ಸಂದರ್ಭಕ್ಕೆ ಅನ್ವಯಿಸಿ ನೋಡುವ ಅನ್ವಯಿಕತೆ ಅವರ ವಿಮರ್ಶಾ ಬರಹಗಳಲ್ಲಿ ಎದ್ದು ಕಾಣುತ್ತದೆ. ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೂ HSV ಅವರ ಸೇವೆ ಸಂದಾಯವಾಗಿದೆ. ಚಿನ್ನಾರಿ ಮುತ್ತ, ಕೊಟ್ರೇಶ ಕನಸು, ಕ್ರೌರ್ಯ, ಕೊಟ್ಟ, ಒಂದೂರಲ್ಲಿ ಇವು HSV ಹಾಡು ಸಂಭಾಷಣೆಗಳನ್ನು ಒಳಗೊಂಡು HSV ಅವರ ಕಾವ್ಯದ ಹಾಗೂ ವ್ಯಕ್ತಿ ವಿಶಿಷ್ಟತೆಯ ಸ್ಪರ್ಶದಿಂದ ಗೆದ್ದ ಚಿತ್ರಗಳಾಗಿವೆ. ಇತ್ತೀಚೆಗೆ ಹಸಿರು ರಿಬ್ಬನ್ ಎಂಬ ಚಿತ್ರವನ್ನು ನಿರ್ದೇಶಿಸುವುದರ ಮೂಲಕ HSV ತಮ್ಮ ಸೃಜನಶೀಲತೆಯ ಮಗದೊಂದು ಆಯಾಮವನ್ನು ಸಮರ್ಥಕವಾಗಿ ನಿರ್ವಹಿಸಿದ ತೃಪ್ತಿಯಲ್ಲಿದ್ದಾರೆ. HSV ಬದುಕು ಬರಹ ಎರಡನ್ನೂ ದುಂದು ಮಾಡಿದವರಲ್ಲ. ಒಂದೊಂದು ಕ್ಷಣವನ್ನು ಸದುಪಯೋಗಪಡಿಸಿಕೊಂಡು ಸಾರ್ಥಕಪಡಿಸಿಕೊಂಡವರು. ಅವರು ಬದುಕಿಗಿಂತ ಕಾವ್ಯ ದೊಡ್ಡದು, ಕಾವ್ಯಕ್ಕಿಂತ ಮನುಷ್ಯತ್ವ ದೊಡ್ಡದು ಅಂತ ಒಳ್ಳೆಯ ಮನುಷ್ಯರಾಗಿ ಅಂತಹ ಒಳ್ಳೆಯ ಮನುಷ್ಯತ್ವಕ್ಕೆ ಅಂಬಲಿಸಿ ಅದರಂತೆ ಆದವರು. ಅವರು ಹೇಗೆ ಒಬ್ಬ ಒಳ್ಳೆಯ ಮೇಷ್ಟ್ರು, ಕವಿ, ಕತೆಗಾರ, ಕಾದಂಬರಿಕಾರ, ವಿಮರ್ಶಕರಾದರೋ ಹಾಗೆ ಅವರೊಬ್ಬ ಒಳ್ಳೆಯ ಗೆಳೆಯ, ಗಂಡ, ತಂದೆ, ತಾತ ಎಲ್ಲವೂ ಆಗುವುದರ ಜೊತೆಗೆ ಪ್ರೀತಿಯ ಅಂತಃಕರಣ ತುಂಬಿಕೊಂಡ ಮನುಷ್ಯರೂ ಆಗಿದ್ದಾರೆ. ಸ್ವಾರ್ಥವನ್ನ ಬದಿಗೊತ್ತಿ ನನ್ನಂತೆ ನನ್ನ ಗೆಳೆಯರು, ಸಹಪಾಠಿ ಲೇಖಕರು, ಹೊಸ ಕಾಲದ ಕವಿಗಳು ಬೆಳೆಯಬೇಕೆಂದು ಬೆನ್ನು ತಟ್ಟಿದ್ದಾರೆ. ಡಾಕ್ಟರ್ ನರಹಳ್ಳಿಯವರು ಹೇಳುವ ಹಾಗೆ ಮಾತೃವಾತ್ಸಲ್ಯ ಹಾಗೂ ತಾಯ್ತನದ ಪಾಲನಾ ಗುಣಗಳು ಹೇಗೆ HSV ಅವರ ವ್ಯಕ್ತಿತ್ವದ ಮೂಲ ಗುಣಗಳಾಗಿವೆಯೋ ಅವು ಅವರ ಬರವಣಿಗೆಯ ಮೂಲದ್ರವ್ಯವೂ ಆಗಿವೆ ಎನ್ನುವ ಈ ಮಾತುಗಳು ನಿಜಕ್ಕೂ HSV ಅವರ ಬದುಕು ಮತ್ತು ಬರವಣಿಗೆಗೆ ಕನ್ನಡಿ ಹಿಡಿಯುವ ಆಗಿವೆ. ಅವರಿಗೆ 70 ತುಂಬಿದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅವರಿಗೆ ಅರ್ಪಿಸಿರುವ ಅಭಿನಂದನಾ ಗ್ರಂಥದ ಹೆಸರು ಅಂತಃಕರಣ. ಅದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಂತಿದೆ. HSV ಅವರ ಸಂಪರ್ಕಕ್ಕೆ ಬಂದವರಾರೂ ಅವರಾಗಿ ಉಳಿದು ಹೋಗುವುದಿಲ್ಲ. ರಾಘವೇಂದ್ರ ಪಾಟೀಲರು ಹೇಳುವ ಮಾತು ಹೀಗಿದೆ ನೋಡಿ: ಅವರೆಲ್ಲ ಸಖ್ಯಯೋಗದ ದೀಕ್ಷೆ ಪಡೆದು ಸಂಬಂಧದ ಸುಧೆಯುಂಡು ಪ್ರೀತಿಯ ಊರ್ಜೆಯಿಂದ ಆವಾಹಿತಗೊಂಡು ಕಂಪಿಸುವ ಮನಸ್ಸಿನಿಂದ ಹೊರಡುವಂತಾಗುತ್ತದೆ. ನಿಜ, ಅವರಂತೆಯೇ ಅವರ ಕವಿತೆ ಕೂಡ ಅವರದೇ ಕವಿತೆ. ಶ್ರೀರಾಮನನ್ನು ಕುರಿತು ಬರೆದ ಶ್ರೀ ಸಂಸಾರಿಯಂತೆ ಹೇಗೆ ಶ್ರೀರಾಮ ತನ್ನವರನ್ನೆಲ್ಲ ಜೊತೆಯಾಗಿಟ್ಟುಕೊಂಡೇ ಪೂಜೆಗೊಳ್ಳುತ್ತಾನೋ ಹಾಗೆ HSV ಕೂಡ ಸುಖವಾಗಲಿ ದುಃಖವಾಗಲಿ ಒಂಟಿಯಾಗಿ ನಿಂತು ಅನುಭವಿಸಿದವರಲ್ಲ. ಅವರದು ಬಳಗ ಪ್ರಜ್ಞೆ. ಪಂಪನ ಹಾಗೆ ಹಿತ ಮಿತ ಮಧುರ ಭಾಷೆ, ಊಟ, ಉಡುಗೆ, ಕಾವ್ಯ ಎಲ್ಲದರಲ್ಲೂ ಸದಭಿರುಚಿ, ಸೌಂದರ್ಯ ಪ್ರಜ್ಞೆಗಳು ಹದವಾಗಿ ಬೆರೆತು ತಾನದನ್ನು ಸವಿದು ಸಹೃದಯರಿಗೂ ಉಣಬಡಿಸುವ ಸಹೃದಯತೆ. ಬೆಂಗಳೂರಿನಲ್ಲಿ, ಕರ್ನಾಟಕ ಅಥವಾ ಭಾರತದ ಯಾವುದೇ ಮೂಲೆಯ ಹೋಟೆಲಿನ ಸವಿರುಚಿ ಗುರುತಿಸಿ ಹೋಗಿ ಸವಿದು ಬರುವ ಮುಕ್ತ ಕಂಠದಿಂದ ಪ್ರಶಂಸಿಸಿ ಬರುವ HSVಗೆ ಕನ್ನಡ, ಭಾರತೀಯ ಕಾವ್ಯ, ಕಾಳಿದಾಸ, ಪಂಪ, ಭಾರವಿ, ಶೇಕ್ಸ್ಪಿಯರ್ ಯಾರದೇ ಕಾವ್ಯದ ರಸಾಸ್ವಾದನೆ ಕೈವ ಅಪರೂಪದ ಆಸ್ವಾದನ ಗುಣವಿದೆ. ಹಿರಿಕಿರಿಯ ತಲೆಮಾರುಗಳ ನಡುವಿನ ಸುವರ್ಣ ಸೇತುವೆಯಂತಿರುವ HSV ಹೊಸ ಪೀಳಿಗೆಯ ಪ್ರತಿಭಾವಂತ ಕವಿ ಕತೆಗಾರರನ್ನು ಗುರುತಿಸಿ ಅವರನ್ನು ಸದಾ ಬೆನ್ನು ತಟ್ಟುವ ಸಾಹಿತ್ಯ ಪರಿಚಾರಿಕೆಯನ್ನು ಸದ್ದಿಲ್ಲದೆ ಮಾಡುತ್ತಾ ಬಂದಿದ್ದಾರೆ. ಕವಿತೆ HSVಯವರ ಉಚ್ಛ್ವಾಸ ನಿಶ್ವಾಸದಂತೆ ಬೆರೆತು ಹೋಗಿದೆ. ತನ್ನೆಲ್ಲ ಭಾವಗಳ ಅಭಿವ್ಯಕ್ತಿಗೆ ಅವರಿಗೆ ಕಾವ್ಯವೇ ಪರಮಾಪ್ತ ಸಖ, ಸಖಿ, ವರದಾರಿ.
ನೋವು, ಸಂಭ್ರಮ, ವಿಷಾದ, ನೆನವರಿಕೆ, ಕನವರಿಕೆ, ವಿರಹ, ವೇದಾಂತ ಏನಿದ್ದರೂ ಅವರಿಗೆ ಪ್ರಾಯಶಃ ಕಾವ್ಯದ ಮೂಲಕವೇ ಸಾಕಾರಗೊಳ್ಳಬೇಕು. ವೈದೇಹಿಯವರ ಮಾತುಗಳು ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿವೆ ಅಂತ ಅನ್ನಿಸುತ್ತದೆ. ದೇವದಾನವರಲ್ಲೂ ಮನುಷ್ಯರನ್ನೇ ಕಾಣುವ ಅವರ ನಿರಂತರ ಹಂಬಲ ಅವರಲ್ಲಿನ ಮಾನವ ಪ್ರೇಮಕ್ಕೆ ಸಾಕ್ಷಿ. ಬದುಕಿನಲ್ಲಿ ಬಹಳ ಮಹತ್ವವಾದನ್ನು ಕಳೆದುಕೊಂಡಾಗ ಅಥವಾ ಬಹಳ ದೊಡ್ಡ ಪೆಟ್ಟನ್ನು ತಿಂದಾಗಲೇ ಕವಿಯಾದವನು ಬಹಳ ಮಹತ್ತರವಾದದ್ದನ್ನು ಕೊಡಲು ಸಾಧ್ಯ ಎಂಬಂತೆ ತಮ್ಮ ಬದುಕಿನ ಭಾಗ್ಯವೂ ಜೀವವೇ ಆಗಿದ್ದಂತಹ ತಮ್ಮ ಬಾಳ ಸಂಗಾತಿಯಾದ ರಾಜಲಕ್ಷ್ಮಿಯವರನ್ನು ಕಳೆದುಕೊಂಡು ಆ ನೋವಿನಲ್ಲಿ ಬೆಂದು ಅದರಿಂದ ಹೊರಬಂದ ಅವರ ಉತ್ತರಾಯಣದ ಕವಿತೆಗಳು ಗಂಗಾಧರ ಚಿತ್ತಾಲರ ನಂತರ ಕನ್ನಡ ಕಾವ್ಯದಲ್ಲಿ ಸಾವನ್ನು, ಅದರ ನೋವನ್ನು, ಹಾಗೆಯೇ ಪ್ರೇಮದ ಪರಿತಾಪವನ್ನು ಅತ್ಯಂತ ಕಾವ್ಯಾತ್ಮಕವಾಗಿ ಕಟ್ಟಿಕೊಟ್ಟಂತಹ ಏಕೈಕ ಕೃತಿ ಎಂದರೆ ಅದು ಯಶಸ್ವಿ ಅವರೇ ಬರೆದ, ಅದು ಓದುಗರ ಹೃದಯವನ್ನು ಕಲಕಿ ಬಿಡುತ್ತದೆ, ಸದಾ ಚಿಂತನೆಗೀಡು ಮಾಡುವ ಜೀವನ ಮೀಮಾಂಸೆಯೇ ಹಾಗೆ ಇರುವ ಉತ್ತರಾಯಣ ಅನ್ನುವ ಆ ಕೃತಿ. ಯಶಸ್ವಿ ಬರವಣಿಗೆಗೆ ಪ್ರಾರಂಭಿಸಿದ ಈ 60 ವರ್ಷಗಳ ಅವಧಿಯಲ್ಲಿ 102ಕ್ಕೂ ಹೆಚ್ಚು ವೈವಿಧ್ಯಮಯವಾದ ಸಾಹಿತ್ಯ ಕೃತಿಗಳನ್ನು, 16 ಧ್ವನಿಸುರುಳಿಗಳನ್ನು ಹೊರತಂದಿದ್ದಾರೆ. 5-6 ಚಲನಚಿತ್ರಗಳಿಗೆ ತಮ್ಮ ಪ್ರತಿಭೆಯನ್ನು ಧಾರೆ ಎರೆದಿದ್ದಾರೆ. ಇದೇನೋ ಕಡಿಮೆ ಸಾಧನೆಯಲ್ಲ. ಬರವಣಿಗೆ ಅವರಿಗೆ ಒಂದು ತಪಸ್ಸಿನ ಹಾಗೆ. ಅವರದೇ ಕವಿತೆ ಗಂಧವ್ರತದ ಹಾಗೆ ಇವರ ಕೊಡುಗೆ ಸಂಖ್ಯೆಯಿಂದ ಮಾತ್ರ ಅಲ್ಲ, ಸತ್ವದಿಂದಲೂ ಸೌಂದರ್ಯದಿಂದಲೂ ಆಸ್ವಾದನೆಯ ಸುಗಂಧಮಯತೆಯಿಂದಲೂ ತನ್ನ ಪಾಡಿಗೆ ತಾನು ತನ್ನನ್ನೇ ಸುಟ್ಟುಕೊಂಡು ಸುಗಂಧ ಬೀರುವ ಅಗರಬತ್ತಿಯ ಹಾಗೆ. ಆ ಕವಿತೆ ಹೀಗಿದೆ: ಅಗರಬತ್ತಿಯೇ ಅಗರಬತ್ತಿಯೇ ತೆಪ್ಪಗುರಿಯುತ್ತ ಉರಿಯುತ್ತ ಆಯುಷ್ಯ ಸವೆಸು, ವ್ರತದಂತೆ ಒಂದೇ ಹದದಲ್ಲಿ ಎದೆಯಲೊಂದು ಕಿಡಿಕೆಂಡ ಹಿಡಿದು ಅಂತಸ್ಥ ಚಿತ್ತವನೆತ್ತಿ ಚಿತ್ತಾರ ಮಾಡಿಬಿಡು. ಹೊರಗೆ ಮೂಗುಳ್ಳವರು ಎಲ್ಲೋ ದೂರದಲ್ಲಿದ್ದು ಗಾಳಿಯಲ್ಲಿ ತೇಲಿ ಬಂದ ಕಂಪಿಗೆ ಕಣ್ಣು ಮುಗಿದು ತಲೆದೂಗುವರು. ನಿನ್ನನ್ನು ಕಣ್ಣಾರೆ ಕಾಣದವರೂ ಕೂಡ ನಿನ್ನ ಗಂಧವ್ರತವ ಮೆಚ್ಚುವರು. ಮನಸೋತು ಇದ್ದಾಗ ಇಷ್ಟು, ಉಳಿದದ್ದು ನಾಳೆಯ ಮಾತು. ಹೀಗೆ ಯಶಸ್ವಿ ಕಾವ್ಯ ಅವರಿರುವಾಗಲೂ ಕನ್ನಡ ಸಾಹಿತ್ಯದ ಉದ್ದಕ್ಕೂ ಕಂಪು ಸೂಸುವ ಅಗರಬತ್ತಿಯ ಅತ್ತರಿನ ಹಾಗೆ ಕನ್ನಡ ನಾಡನ್ನು, ನಾಡಾಡಿಗಳ ಮನಸ್ಸನ್ನು ಆವರಿಸುತ್ತಲೇ ಇರುವ ಪರಿಮಳವಾಗಿ ಇರುತ್ತದೆ. ಇದಕ್ಕಾಗಿ ಈ ಗಂಧವ್ರತಿಗೆ ಸಂದ ಗೌರವಗಳೇನು ಕಡಿಮೆಯಲ್ಲ. 5 ಬಾರಿ ಇವರ ಕಾವ್ಯಕ್ಕೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯೋತ್ಸವ ಪ್ರಶಸ್ತಿ, 10 ಹಲವು ಪ್ರಶಸ್ತಿಗಳು ಸಂದಿವೆ. ಕಾವ್ಯ ಅವರ ಉಸಿರು, ಅವರ ಬುದ್ಧಿ, ಭಾವ, ಭಾಷೆ, ಕನಸು, ದರ್ಶನಗಳನ್ನು ಏಕತ್ರ ಹಿಡಿದಿಡುವ ಅವರ ಸ್ಮೃತಿ ಮತ್ತು ಆಧುನಿಕ ಜ್ಞಾನಗಳನ್ನು ಹದವಾಗಿ ಬೆಸೆದಿರುವ ಸೂತ್ರವೆಂದರೆ ಅತಿಶಯೋಕ್ತಿ ಆಗಲಾರದು. ಕಾವ್ಯ ಅವರಿಗೆ ಜೀವನವನ್ನು ನೋಡುವ, ಅರ್ಥೈಸುವ, ಗ್ರಹಿಸುವ, ವ್ಯಾಖ್ಯಾನಿಸುವ ಒಂದು ಕ್ರಮವೂ ಹೌದೆನ್ನುವ ಟಿ.ಪಿ. ಅಶೋಕರ ಈ ಮಾತುಗಳು ಯಶಸ್ವಿ ಅವರ ಕಾವ್ಯ ಧೋರಣೆಗೆ ಹಿಡಿದ ಕನ್ನಡಿಯಂತಿವೆ. ಕನ್ನಡ ಕಾವ್ಯ ಪರಂಪರೆಯ ಅತ್ಯುತ್ತಮ ಗುಣಗಳನ್ನು ಮೈಗೂಡಿಸಿಕೊಂಡು ಅದನ್ನು ವರ್ತಮಾನಕ್ಕೆ ಸಲ್ಲುತ್ತಿರುವಂತೆ ಬರೆಯುತ್ತಿರುವ ಪರಂಪರೆಯ ಅರಿವು, ವರ್ತಮಾನದ ಅನುಸಂಧಾನ, ಪ್ರಯೋಗಶೀಲತೆ, ಅಹಂಕಾರ, ಆತ್ಮರತಿಗಳಿರದ, ಪರಸ್ಪರ ವಿರೋಧ ಭಾಸಗಳಿಲ್ಲದ ಸಮಚಿತ್ತತೆ, ಅಜಾತ ಶತ್ರುತ್ವ, ಸ್ನೇಹಜೀವಿ, ಧ್ಯಾನಶೀಲ ಗಂಧವ್ರತಿಯಂತಹ ಯಶಸ್ವಿ ನಮ್ಮ ನಡುವೆ 100 ವರ್ಷ ಸುಖವಾಗಿ ಬಾಳುತ್ತಾ ಕನ್ನಡ ಸಾರಸ್ವತ ಲೋಕವನ್ನು ಹೀಗೇ ಸಂಪನ್ನಗೊಳಿಸುತ್ತಿರಲಿ ಎಂಬುದೇ ಎಲ್ಲ ಕನ್ನಡಿಗರ ಅಭಿಲಾಷೆ. ಮಣ್ಣು ತಿಂದು ಹಣ್ಣು ಕೊಡುವ ಮರದಂತೆ ದೀಪದ ಬೆಳಕೆಂದೂ ಬೆಂಕಿಯಾಗಿ ಸುಡದಿರಲೆಂದೇ ಆರೈಸಿದ ಈ ಕವಿಯ ಮುಂದಿನ ಕನಸುಗಳೆಲ್ಲ ನನಸಾಗಲಿ. ಕನ್ನಡ ನಾಡಿನ ನಮ್ಮೆಲ್ಲರ ಪ್ರೀತಿಯ ಕವಿ ಯಶಸ್ವಿಯ ಬದುಕು ಶತಮಾನೋತ್ಸವದ ಸಂಭ್ರಮವನ್ನು ಕಾಣುವಂತಾಗಲೆಂಬುದೇ ನಾಡಿನ ಜನರೆಲ್ಲರ ಹಾರೈಕೆಯೂ ಆಗಿದೆ. ಕೇಳಿಸಿಕೊಂಡ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ನಮಸ್ಕಾರಗಳು.